ಪಾದಚಾರಿ ಮಾರ್ಗದಲ್ಲಿನ ಒತ್ತುವರಿ ತೆರವು ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಇದು ಬಹು ವರ್ಷಗಳ ಬೇಡಿಕೆಯೂ ಕೂಡ ಹೌದು. ನಾಗರಿಕರು ಸಾರ್ವಜನಿಕರು ಕೇಳ್ತಾನೆ ಇದ್ರು, ಪಾದಚಾರಿಗಳು ತುಂಬ ಕಿರಿಕಿರಿ ಆಗುತ್ತೆ ಓಡಾಡೋದಕ್ಕೆ, ದಯವಿಟ್ಟು ಇದನ್ನೆಲ್ಲ ಕ್ಲಿಯರ್ ಮಾಡಿ. ಆಮೇಲೆ ನಗರದ ಅಂದ ಚಂದ ಎಲ್ಲ ಹಾಳಾಗುತ್ತೆ. ನೀವು ನೋಡಿ, ಫುಟ್ಪಾತ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ನೀವು ಅಂಗಡಿಗಳನ್ನೇ ಹಾಕೊಂಡು ಕೂತಾಗ ಓಡಾಡೋದಕ್ಕೂ ಹಿಂಸೆ, ಮತ್ತೆಲ್ಲ ರೋಡಿಗೆ ಇಳಿಬೇಕಾಗತ್ತೆ. ರೋಡಲ್ಲಿ ವೆಹಿಕಲ್ಸ್ಗಳಿರುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಜನಜಾತ್ರೆ ಥರ ಅನಿಸುತ್ತೆ. ಒಂದು ಕ್ಲಿಯರ್ ಆದಂಥ ಒಂದು ಮೇಂಟೈನ್ ಅನ್ನೋದು ಇರಲಿಲ್ಲ. ಹಾಗಾಗಿ ಸಾಕಷ್ಟು ಬಾರಿಗೆ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಆದರೂ ಕೆಲವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ಫೈನಲಿ ನಾವು ಲೈಸೆನ್ಸ್ನೇ ರದ್ದು ಮಾಡಬೇಕಾಗತ್ತೆ, ದಂಡ ವಿಧಿಸಬೇಕಾಗತ್ತೆ, ನೀವೇ ಖಾಲಿ ಮಾಡಿ, ಇಲ್ಲಾಂದರೆ ನಾವೇ ಬಂದು ಕಿತ್ತು ಬಿಸಾಕಬೇಕಾಗತ್ತೆ ಅಂತ ಹೇಳಿದರು. ಅದೇ ಕೆಲಸವನ್ನು ನೆನೆ ಮಾಡಿದ್ದಾರೆ. ಎಲ್ಲೆಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ? ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತ ರಮೇಶ್ ಡಿ ನೇತೃತ್ವದಲ್ಲಿ ಮಾರತಹಳ್ಳಿಯಿಂದ ಇಬ್ಲೂರು ಜಂಕ್ಷನ್ನು, ಹೋಪ್ ಫಾರ್ಮ್ನಲ್ಲಿ ವರ್ತೂರು, ITPL ಮುಖ್ಯ ರಸ್ತೆ, ಹೊರವರ್ತುಲ ರಸ್ತೆ, ಟಿನ್ ಫ್ಯಾಕ್ಟರಿ, ರಾಮಮೂರ್ತಿ ನಗರ ಮುಖ್ಯ ರಸ್ತೆ, ಆಮೇಲೆ ಕುಂದಲಹಳ್ಳಿ, ಹೂಡಿ ರಸ್ತೆಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಿ ಜಗದೀಶ್ ನೇತೃತ್ವದಲ್ಲಿ ಟ್ರಿನಿಟಿ ಜಂಕ್ಷನ್ಗಳಿಂದ MG ಉದ್ಯಾನದವರೆಗೆ, ಇಂದಿರಾನಗರದ 100 ಫೀಟ್ ರಸ್ತೆಯಿಂದ ದೊಮ್ಲೂರು ಮೇಲ್ಸೇತುವೆವರೆಗೆ, ವಿವೇಕಾನಂದ ಮೆಟ್ರೋ ನಿಲ್ದಾಣದಿಂದ ಬೆನಿಗಾನಹಳ್ಳಿ ರೈಲ್ವೆ ಸೇತುವೆವರೆಗೆ, ಅಶೋಕ ಪಿಲ್ಲರ್ನಿಂದ ಮಾಧವನ್ ಪಾರ್ಕ್ವರೆಗೆ, 8ನೇ ಮುಖ್ಯ ಹಾಗೂ 9ನೇ ಮುಖ್ಯ ರಸ್ತೆ, ಕನಕನಪಾಳ್ಯ ರಸ್ತೆಯಿಂದ 15ನೇ ಅಡ್ಡ ರಸ್ತೆ, ಜಯನಗರವರೆಗೆ, RV ರಸ್ತೆ, ಟೀಚರ್ಸ್ ಕಾಲೋನಿಯಿಂದ ಸೌತ್ ಎಂಡ್ ಸರ್ಕಲ್ವರೆಗೆ, ಓಕ್ಲಿಪುರ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಒತ್ತುವರಿ ತೆರವು ಮಾಡಲಾಯಿತು. ಇನ್ನು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ನೋಡೋದಾದರೆ ಆಯುಕ್ತ ರಮೇಶ್ KN ನೇತೃತ್ವದಲ್ಲಿ ಉತ್ತರಹಳ್ಳಿ 80 ಅಡಿ ರಸ್ತೆ, RV ಇನ್ಸ್ಟಿಟ್ಯೂಟ್, ಕೊತ್ತನೂರು, ವಿಶ್ವಪ್ರಿಯ ಲೇಔಟು, ಪದ್ಮನಾಭನಗರದ ಗುರುರಾಜ ಲೇಔಟು, ಜಯನಗರ RV ರಸ್ತೆ, ಆಮೇಲೆ JP ನಗರ, ಆಮೇಲೆ HSR ಲೇಔಟು, ಆಮೇಲೆ ಕೋರ್ಮಂಗ್ಲ, BTM ನಗರ, HSR ಲೇಔಟ್, ಕೋರ್ಮಂಗ್ಲ, ಆಮೇಲೆ 2ನೇ ಹಂತ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಈ ರೀತಿಯಾಗಿ ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಇನ್ನು ಬೆಂಗಳೂರು ಉತ್ತರ ನಗರ ಪಾಲಿಕೆ ನೋಡೋದಾದರೆ ಇಲ್ಲೂ ಕೂಡ ಹೆಬ್ಬಾಳ, ಮುನಿರೆಡ್ಡಿಪಾಳ್ಯ, ವಿದ್ಯಾರಣ್ಯಪುರ, ಸಹಕಾರ ನಗರ, ಕ್ಲಾರ್ಕ್ ರಸ್ತೆ, ಬಾಣಸ್ವಾಡಿ ರಸ್ತೆ ಇಲ್ಲಿ. ಬೆಂಗಳೂರು ಪಶ್ಚಿಮ ನೋಡೋದಾದರೆ ಮೈಸೂರು ರಸ್ತೆ, ಮಾಗಡಿ ರಸ್ತೆ, ವೆಸ್ಟ್ ಆಫ್ ಕಾರ್ಡ್ ರಸ್ತೆ, ಚಂದ್ರ ಲೇಔಟು, ಗೋವಿಂದರಾಜನಗರ, ಸಂಪಿಗೆ ರಸ್ತೆ, ರಾಜಾಜಿನಗರ, DVG ರಸ್ತೆ, ಬುಲ್ ಟೆಂಪಲ್ಲು, ಕತ್ರಿಗುಪ್ಪೆ, ಆಮೇಲೆ ಭುವನೇಶ್ವರಿ ನಗರದಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಇನ್ನು ಸಂಘಟನೆಗಳ ವಿರೋಧ. ಸ್ಥಳೀಯ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳು ಒತ್ತುವರಿ ತೆರವಿಗೆ ವಿರೋಧ ವ್ಯಕ್ತಪಡಿಸಿದ್ವು. ಪರ್ಯಾಯ ವ್ಯವಸ್ಥೆ ಮಾಡದೆ ಆಯ್ದ ಜಾಗದಲ್ಲಿ ಮಾತ್ರ ಒತ್ತುವರಿ ತೆರವು ಮಾಡಲಾಗ್ತಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ರು. ಸುರಕ್ಷಿತ ಮತ್ತು ಅಡಚಣೆ ಇಲ್ಲದ ಪಾದಚಾರಿ ಮಾರ್ಗಗಳು ಪಾದಚಾರಿಗಳ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಅದರಂತೆ ಅಭಿಯಾನ ನಡೆಸಲಾಗ್ತಿದೆ. ಜುಲೈ 3ರಿಂದ ಪಾದಚಾರಿ ಮಾರ್ಗಗಳಿಗೆ ಅಡ್ಡಿಪಡಿಸುವವರಿಗೆ 5,000ವರೆಗೂ ದಂಡವನ್ನು ವಿಧಿಸಿ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುತ್ತೆ ಅಂತ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಇನ್ನು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ಅಂದರೆ, ಬೆಂಗಳೂರಿನ ನಿವಾಸಿಗರಿಗೆ, ನಾಗರಿಕರಿಗೆ ಸುರಕ್ಷಿತ ಪಾದಚಾರಿ ಮಾರ್ಗ ಬಳಸುವ ಹಕ್ಕು ಅನ್ನೋದಿದೆ. ಆದ್ದರಿಂದ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ರಹಿತವಾಗಿಡೋದಕ್ಕೆ ಸಾರ್ವಜನಿಕರು, ವ್ಯಾಪಾರಿಗಳು ಹಾಗೂ ಎಲ್ಲ ವಾಣಿಜ್ಯ ಸಂಸ್ಥೆಗಳು ನಗರ ಆಡಳಿತಗಳೊಂದಿಗೆ ಕೈ ಜೋಡಿಸಬೇಕು. ಇದು ಸರ್ಕಾರದ ಅಭಿಯಾನ ಮಾತ್ರ ಅಲ್ಲ, ನಾಗರಿಕರ ಸಹಭಾಗಿತ್ವದ ಜನಾಂದೋಲನವೂ ಕೂಡ ಆಗಬೇಕು ಅಂತ ಹೇಳಿದ್ದಾರೆ. ಅವರೇ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಎಲ್ಲ ಸರ್ಕಾರಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಾದಚಾರಿ ಮಾರ್ಗದಲ್ಲಿ ಪಾದಚಾರಿಗಳು, ಪೆಡೆಸ್ಟ್ರಿಯನ್ಸ್ ಫುಟ್ಪಾತಲ್ಲಿ ಓಡಾಡೋದು ದೇಶದ ನಾಗರಿಕರ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ನವರು ಆದೇಶ ಹೊರಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ದೇಶದ ಕಾನೂನು ಪಾದಚಾರಿ ಮಾರ್ಗ ಇರ್ತಕ್ಕಂಥದ್ದು ದೇಶದ ಕಾನೂನಾಗಿದೆ. ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಅದರ ಪ್ರಕಾರವಾಗಿ GBA ವ್ಯಾಪ್ತಿಯಲ್ಲಿ ಕಾರ್ಪೊರೇಷನ್ ಲಿಮಿಟಲ್ಲಿ ಕಮಿಷನರ್ ಅವರು, ಪೊಲೀಸ್ನವರು, ಎಲ್ಲ ಅಧಿಕಾರಿಗಳು ಸೇರಿ ಈಗ ಇರುವ ಒಟ್ಟು ರಸ್ತೆಗಳ ಪೈಕಿ ನಮ್ಮ ಬೆಂಗಳೂರಲ್ಲಿ 14-15 ಸಾವಿರ ಕಿಲೋಮೀಟರ್ ರಸ್ತೆ ಇದೆ. ಅದರಲ್ಲಿ ಸದ್ಯಕ್ಕೆ ಒಂದು 2,000 ಕಿಲೋಮೀಟರ್, ಅಂದರೆ ಒಂದು ಲೆಸ್ ದೆನ್ 20%ಗಿಂತ ಕಡಿಮೆ, ಒಂದು 15% ರಸ್ತೆಗಳಲ್ಲಿ ಮಾತ್ರ. ಒಟ್ಟು ರಸ್ತೆಗಳಲ್ಲಿ 15,000 ಕಿಲೋಮೀಟ್ರ್ ಮೇಲೆ ಇದ್ದರೆ 2,000 ಕಿಲೋಮೀಟ್ರ್ ಮಾತ್ರ ಎಲ್ಲಿ ಹೆಚ್ಚಿಗೆ ಜನ ಓಡಾಡುವಂಥ ರಸ್ತೆಗಳಿದ್ದಾವೆ ಅಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದಕ್ಕೆ ಜನ ಸಹಕಾರ ಕೊಡಬೇಕು. ಅಂಗಡಿಗಳವರು ಒತ್ತುವರಿ ಮಾಡಿದರೆ ಅವರೇ ಸ್ವಯಂ ಪ್ರೇರಣೆ ವಾಲಂಟಿಯರ್ ಆಗಿ ಒತ್ತುವರಿಯನ್ನು ಅಂಗಡಿಗಳವರು ಕೂಡ ಹಿಂದಕ್ಕೆ ತಗೋಬೇಕು. ಅವರು ವ್ಯಾಪಾರ ಮಾಡಲಿ, ಅವರ ಜಾಗ ಒಳಗಡೆ ವ್ಯಾಪಾರ ಮಾಡಲಿ.
ಫುಟ್ಪಾತು ಸಾರ್ವಜನಿಕರಿಗೆ ಸೇರಿದ್ದು, ಸಾರ್ವಜನಿಕರ ಆಸ್ತಿ ಫುಟ್ಪಾತ್ ಮೇಲೆ ವ್ಯಾಪಾರ ಆಗುತ್ತೆ. ಎಲ್ಲ ಸರ್ಕಾರಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಾದಾಚಾರಿ ಮಾರ್ಗದಲ್ಲಿ ಪಾದಾಚಾರಿಗಳು ಪೆಡೆಸ್ಟ್ರಿಯನ್ಸ್ ಫುಟ್ಪಾತ್ ಅಲ್ಲಿ ಓಡಾಡೋದು ದೇಶದ ನಾಗರಿಕರ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ನವರು ಆದೇಶ ಹೊರಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ದೇಶದ ಕಾನೂನು ಪಾದಾಚಾರಿ ಮಾರ್ಗ ಇರ್ತಕ್ಕಂಥದ್ದು ದೇಶದ ಕಾನೂನಾಗಿದೆ. ಅದನ್ನ